ವೆಲ್ಕಮ್ ಟು ತುಳಜಾ ಫ್ಯಾಮಿಲಿ ಫ್ರೆಂಡ್ಸ್. ಇವತ್ತು ಮೆಕ್ಕೆಕಾಯಿ ಉಪ್ಪಿನಕಾಯಿನ ಯಾವ ಥರ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಬಿಸಿಯಾಗಿ ಅನ್ನದ ಜೊತೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ. ಇಲ್ಲಿ ಮೆಕ್ಕೆಕಾಯಿನ ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಖಾರದ ಪುಡಿ, ಸಾಸಿವೆ ಪುಡಿ, ಉಪ್ಪು, ಆಮೇಲೆ ನಿಂಬೆಹಣ್ಣು ಇಷ್ಟಿದ್ರೆ ಸಾಕು. ಇಲ್ಲಿ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಮೆಕ್ಕೆಕಾಯಿಗೆ ಒಂದೊಂದೇ ಸಾಮಗ್ರಿಗಳನ್ನು ಹಾಕ್ಕೊಳ್ಳೋಣ. ಮೊದಲಿಲ್ಲಿ ನಾನು ಖಾರದ ಪುಡಿ ತೊಗೋತಾ ಇದ್ದೀನಿ. ಖಾರದ ಪುಡಿ ಹಾಕೊಳ್ಳೋಣ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ ಪುಡಿ, ಆಮೇಲೆ ನಿಂಬೆಹಣ್ಣು ಇಷ್ಟನ್ನು ಹಾಕೋಬೇಕು. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇದು ನಾವು ಮೆಕ್ಕೆಕಾಯಿ ಏನು ತೊಗೊಂಡಿರ್ತೀವಿ, ನಾವು ಇದಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಖಾರದ ಪುಡಿ, ಸಾಸಿವೆ ಪುಡಿ, ಆಮೇಲೆ ನಿಂಬೆಹಣ್ಣು ಇದಿಷ್ಟನ್ನು ನಾವು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಹಾಕೋಬೇಕು. ಸ್ವಲ್ಪ ಜ್ಯೂಸಿಯಾಗಿ ಬರುತ್ತೆ. ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ಡೇ ನಾವು ಮುಚ್ಚಿಟ್ಬಿಡಬೇಕು. ಈಗ ನೆಕ್ಸ್ಟ್ ಡೇ ನೋಡಿ, ಇದು ಎಲ್ಲ ಯಾವ ಥರ ಜ್ಯೂಸಿಯಾಗಿ ಬಂದಿದೆ. ಇದನ್ನು ಚೆನ್ನಾಗಿ ಒಂದು ಸರ್ತಿ ಕಲಿಸ್ಕೊಳ್ಳೋಣ. ನಾವು ಜಾಸ್ತಿ ಖಾರದ ಪುಡಿ, ಸಾಸಿವೆ ಪುಡಿ, ನಿಂಬೆಹಣ್ಣು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಹಾಕೋಬೇಕು. ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ. ಹಿಂಗೆ ಒಗ್ಗರಣೆನ ಬಾಣಲೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೇನಿಲ್ಲ, ಸಾಸಿವೆ, ಜೀರಿಗೆ, ಆಮೇಲೆ ಇಂಗು. ಎಣ್ಣೆನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದು ಕಲಿಸೋದೆಲ್ಲ ಆಗಿದೆ. ಈಗ ಇದು ರೆಡಿಯಾಗಿದೆ. ಇಟ್ಸ್ ರೆಡಿ ಟು ಸರ್ವ್. ಬಿಸಿ ಅನ್ನದ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.